ಧ್ರುವ, ನಮ್ಮ ಅಮ್ಮನ ಬಗ್ಗೆ ತಿಳ್ಕೊಳ್ಳೋಕ್ಕೆ ಒಂದು ದಾರಿ ಇದೆ. ನಾವು ಆ ದಾರಿ ಪ್ರಕಾರ ಹೋದ್ರೆ ಏನಾದರೂ ಒಂದು ಕ್ಲೂ ಸಿಗ್ಬೋದು. ಏನು ದಾರಿ ವಿಕ್ಕಿ? ಹೇಗಿದ್ರು ನಮಗೆ ಅಜ್ರಾಜಂದು ಚಿಕ್ಕ ವಯಸ್ಸಿನ ಹಳೆ ಫೋಟೋ ಸಿಕ್ಕಿದೆ ಅಲ್ವಾ? ಹೌದು, ಸಿಕ್ಕಿದೆ. ಅದನ್ನ ಹಿಡ್ಕೊಂಡು ಏನು ಮಾಡೋದು ಅಂತೀಯಾ? ನನಗೆ ಫೋಟೋ ನೋಡ್ತಿದ್ರೆ ನಡೆದಿರೋದು ಎಲ್ಲಾದ್ರ ಬಗ್ಗೆನೂ ಸುಹಾಸಿನಿಗೆ ಗೊತ್ತಿದೆ ಅನಿಸ್ತಾ ಇದೆ. ಅನ್ಸುತ್ತೆ ಅಲ್ಲ, ಪಕ್ಕ ಅವಳಿಗೆ ಗೊತ್ತಿರುತ್ತೆ. ಇದರಲ್ಲಿ ಅವಳ ಕೈವಾಡ ಇದ್ದೇ ಇರುತ್ತೆ. ಅವಳ ಕೈವಾಡ ಖಂಡಿತ ಇದೆ ಧ್ರುವ, ಆದರೆ ನಾವು ಅವಳನ್ನ ಹೋಗಿ ಕೇಳೋಕ್ಕಾಗಲ್ಲ. ಒಂದು ವೇಳೆ ಕೇಳಿದ್ರು ನಮ್ಮೇಲೆ ಡೌಟ್ ಬರುತ್ತೆ, ಆಮೇಲೆ ನಾವು ಈಸಿಯಾಗಿ ಸಿಗಾಕೊಳ್ತೀವಿ. ಹಾಗಿದ್ರೆ ಈಗ ಏನು ಮಾಡೋದು ಅಂತ ವಿಕ್ಕಿ? ಧ್ರುವ, ಈ ಘಟನೆ ಬಗ್ಗೆ ಶ್ರೀಧರಪ್ಪಂಗೂ ಗೊತ್ತಿರುತ್ತೆ, ಆದರೆ ನಾವು ಡೈರೆಕ್ಟಾಗಿ ಕೇಳೋಕ್ಕಾಗಲ್ಲ. ಕೇಳಿದ್ರೆ ಅವ್ರು ಹೇಗೆ ರಿಯಾಕ್ಟ್ ಮಾಡ್ತಾರೋ ನನಗೂ ಗೊತ್ತಿಲ್ಲ. ಸೊ ಈ ವಿಷಯ ಸುಹಾಸಿನಿಗೆ ಗೊತ್ತು, ಶ್ರೀಧರಪ್ಪಂಗೆ ಗೊತ್ತಿರ್ಬೋದು, ಅಜ್ಜಿಗೆ ಗೊತ್ತಿರ್ಬೋದು. ನಾವು ಅಜ್ಜಿ ಹತ್ರನೇ ಡೈರೆಕ್ಟಾಗಿ ಕೇಳ್ಬೋದಲ್ಲ? ಅಜ್ಜಿಗೆ ವಿಷಯ ಗೊತ್ತಿರುತ್ತೆ ಅಂತ್ಯಾ? ಅಜ್ಜಿ ಹೇಳ್ಬೇಕಲ್ವಾ? ವಿಕ್ಕಿ, ಅಣ್ಣನ ಕೆಲಸ ಏನಾಯ್ತು? ಒಂದಿನ ಅಂತ ಹೇಳ್ದೆ, 2 ದಿನ ಆಯ್ತು, ಇನ್ನೂ ಅಲ್ಲೇ ಇದೆಯಾ? ಬೇಗ ಬಾ ವಿಕ್ಕಿ, ಆಫೀಸಲ್ಲಿ ತುಂಬಾ ಕೆಲಸ ಇದೆ. ಸರಿ ಆಯ್ತು. ಅದಕ್ಕೆ ನಾನು ಇಷ್ಟೊತ್ತು ವಿಕ್ಕಿ ಜೊತೆನೆ ಮಾತಾಡ್ತಿದ್ದೆ. ಅವನು ಹೋಗಿದ ಕೆಲಸ ಆಯ್ತಂತೆ. ಅವನು ನಾಳೆ ಬೆಳಿಗ್ಗೆ ಹೊರಟು ಸಂಜೆ ಬಂದ್ಬಿಡ್ತಾನೆ. ನೀವು ಟೆನ್ಷನ್ ಮಾಡ್ಕೋಬೇಡಿ, ಆರಾಮಾಗಿರಿ. ವಿಕ್ಕಿ ಅವ್ರನ್ನ 2 ದಿನ ಕೆಲ್ಸದ ಮೇಲೆ ಕಳ್ಸಿದ ಪ್ಲಾನ್ ಖಂಡಿತವಾಗ್ಲೂ ಅಮ್ಮುದೇ ಆಗಿರುತ್ತೆ. ಅವಳು ಬೇಕು ಅಂತಾನೆ ಈ ತರ ಎಲ್ಲ ಪ್ಲಾನ್ ಮಾಡಿರ್ತಾಳೆ. ಅವಳು ಯಾಕೋ ಈ ನಡುವೆ ತುಂಬಾ ಓವರ್ ಆಗಿ ಆಡ್ತಿದ್ದಾಳೆ ಅಂತ ಅನ್ನಿಸ್ತಿದೆ. ಅವಳನ್ನ ಹೀಗೆ ಬಿಟ್ರೆ ನನ್ನ ಮತ್ತೆ ವಿಕ್ಕಿನ ಖಂಡಿತವಾಗ್ಲೂ ದೂರ ಮಾಡ್ಬಿಡ್ತಾಳೆ. ಅದಕ್ಕೆ ಏನಾದ್ರೂ ಒಂದು ಉಪಾಯ ಮಾಡಲೇಬೇಕು. ಅದಕ್ಕೆ ವಿಕ್ಕಿ ನಾಳೆ ಬರ್ತೀನಿ ಅಂತ ಹೇಳಿದಾನಲ್ಲ, ಮತ್ತೆ ಟೆನ್ಷನ್ ಮಾಡ್ಕೊತಿದ್ದೀರಾ? ಆ ಥರ ಏನಿಲ್ಲ ರಾಜಣ್ಣ. ಅತ್ತೆ, ಏನಾಯ್ತು ಆದ್ಯಾಗೆ? ಯಾಕೆ ಮಗಿದಾಳೆ? ಹುಷಾರಿಲ್ವಾ? ಹಾಗೇನಿಲ್ಲ ಸಾರ್ಥಕ್, ಲೈಟಾಗಿ ಹೆಡ್ಡೇಕ್ ಅಂತಿದ್ದು, ಅದಕ್ಕೆ ಮಸಾಜ್ ಮಾಡ್ತಿದ್ದೆ. ಅಯ್ಯೋ ಅತ್ತೆ, ನೀವು ಯಾಕೆ ಮನೆ ತಗೊಳ್ತಿದ್ದೀರಾ? ಇನ್ನೇನೋ ನಾನೇ ಮಾಡ್ತಿದ್ನಲ್ಲ. ಏನೂ ಬೇಕಾಗಿಲ್ಲ. ಬೇಕಾಗಿಲ್ವಾ? ಯಾಕೆ? ಯಾಕೆ ಅಂದ್ರೆ ಅಮ್ಮ ಮಸಾಜ್ ಮಾಡಿದ್ರೆ ಏನು ಪ್ರಾಬ್ಲಮ್ ನಿಮಗೆ? ಪ್ರಾಬ್ಲಮ್ ಅಂತೆಲ್ಲ ಏನಿಲ್ಲ, ಸುಮ್ಮನೆ ಅವ್ರಿಗೆ ಯಾಕೆ ತೊಂದರೆ, ನಾನು ಮಾಡ್ತಿದ್ನಲ್ಲ ಅಂತ ಹೇಳಿದೆ. ಅಮ್ಮಂಗೆ ಸ್ವಲ್ಪ ಪ್ರಾಬ್ಲಮ್ಮೇ ಆಗ್ಬೋದು, ಆದರೆ ಅಮ್ಮನ ಕೈ ಮಕ್ಳು ತಲೆ ಮೇಲೆ ಮುಟ್ತಾ ಇದ್ದಂಗೆನೆ ಮಕ್ಳಿಗೆ ಆಗೋ ಖುಷಿನೇ ಬೇರೆ. ಅದು ನಿಮಗೆ ಅರ್ಥ ಆಗಲ್ಲ. ಏನು ನನ್ಗೆ ಅರ್ಥ ಆಗಲ್ಲ? ನಾನು ಅಮ್ಮನ ಜೊತೆನೆ ಬೆಳೆದವನು, ಹಾಸ್ಟೆಲ್ ಬೆಳೆದವನಲ್ಲ. ಅಮ್ಮ ಮಗನ ಸಂಬಂಧಕ್ಕೂ ಅಮ್ಮ ಮಗಳು ಸಂಬಂಧಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಅಮ್ಮ ಮಗಳಿಗೆ ಕೊಡೋ ಕಂಫರ್ಟ್ ಲೆವೆಲೇ ಬೇರೆ. ನಮ್ಮ ಅಮ್ಮ ಸ್ವಲ್ಪ ಬ್ಯುಸಿನೇ, ಇವತ್ತೇನೋ ಪುರ್ಸೊತ್ ಮಾಡಿಕೊಂಡು ಹೆಡ್ ಮಸಾಜ್ ಕೊಡ್ತಾ ಇದ್ದಾರೆ. ಇಂಥ ಬ್ಯೂಟಿಫುಲ್ ಮೂಮೆಂಟ್ಗೆ ಕಲ್ಲು ಹಾಕಕ್ಕೆ ಬರಬೇಡಿ. ಅಯ್ಯೋ, ನಾ ಅರ್ಥದಲ್ಲಿ ಹೇಳಿಲ್ಲ ಕಣೆ. ನಿಮಗೆ ಯಾವ ಅರ್ಥ ಆದ್ರೂ ನನಗೇನು ಪ್ರಾಬ್ಲಮ್ ಇಲ್ಲ. ಮೊದಲೇ ತಲೆ ನೋಯ್ತಾ ಇದೆ, ಮತ್ತೆ ತಲೆ ತಿನ್ಬೇಡಿ ಪ್ಲೀಸ್, ಹೊರಡಿ. ಏನಾದರೂ ಮಾಡ್ಬಿಡಿ. ಏನೋ ಧ್ರುವ, ಈ ಮುದುಕಿ ಕಾಲು ಒತ್ತಾ ಇದೆಯಲ್ಲ, ಏನು ಸಮಾಚಾರ? ನನ್ನಿಂದ ಏನಾದರೂ ಕೆಲಸ ಆಗಬೇಕಾಗಿತ್ತಾ? ನಿನಗೇನಾದರೂ ಹುಡುಗಿನ ಹುಡುಕ್ಬೇಕಪ್ಪ? ಅಜ್ಜಿ, ಹುಡುಗಿ ಹುಡ್ಕೋದಕ್ಕೆ ಇನ್ನೂ ಟೈಮ್ ಇದೆ. ನಿಮ್ಮಿಂದ ಒಂದು ಹೆಲ್ಪ್ ಆಗಬೇಕಿತ್ತು. ಅಯ್ಯೋ ಮೊಮ್ಮಗನೇ, ನಿನಗೆ ಹೆಲ್ಪ್ ಮಾಡಿದೆ ಇನ್ನು ಮತ್ತೆ ಯಾರಿಗೆ ಮಾಡೋಣ ಹೇಳೋ? ಅದೇನು ಅಂತ ಹೇಳು, ಮಾಡೋಣ. ಈ ಫೋಟೋ ನಿನ್ಗೆಲ್ಲಿ ಸಿಕ್ತು? ಇದು ಸ್ಟೋರ್ ರೂಮಲ್ಲಿ ಸಿಕ್ತು. ಇಲ್ಲಿ ಸುಹಾಸಿನಿ ಅಮ್ಮ ಇದ್ದಾರೆ, ಮತ್ತೆ ವೇದಾಂತಣ್ಣ ಇದ್ದಾನೆ. ಆದರೆ ವೇದಾಂತಣ್ಣನ ಎತ್ಕೊಂಡಿರೋ ಲೇಡಿ ಯಾರು ಅಂತ ಗೊತ್ತಾಗ್ತಿಲ್ಲ. ಈ ಫೋಟೋದಲ್ಲಿ ಇವ್ರ ಮುಖ ಬೇರೆ ಸುಟ್ಟೋಗಿದೆ.
ಇವ್ರು ಯಾರು ಅಂತ ಗೊತ್ತಾಗ್ತಿಲ್ಲ. ನಿಮ್ಗೇನಾರು ಗೊತ್ತಾ ಅಜ್ಜಿ? ಇದು ಹಾ ಅಜ್ಜಿ, ಯಾರಿದು? ಅಜ್ಜಿ ನೆನ್ಪು ಮಾಡ್ಕೊಳ್ಳಿ, ಯಾರಿದು? ನನ್ನ ಮಗಳು ಧ್ರುವ. ಮಗಳ? ನಾನು ಮತ್ತೆ ವಿಕ್ಕಿ ಇಷ್ಟು ದಿನ ಹುಡ್ತಿರೋ ಪ್ರಶ್ನೆಗೆ ಕೊನೆಗೂ ಉತ್ತರ ಸಿಕ್ತು. ಅಜ್ಜಿ, ಇವ್ರು ನಿಮ್ಮ ಮಗಳು ಅಂದ್ರೆ ಯಾವ ಥರ ಮಗಳು ಅಜ್ಜಿ? ವೈದೇಹಿ ಬಗ್ಗೆ ಎಲ್ಲ ವಿಷಯನೂ ಧ್ರುವನ್ಗೆ ಹೇಳ್ಬಿಡ್ಲ. ಎಷ್ಟು ಸಲ ಹೇಳಿದ್ದೀನಿ ಅಜ್ಜಿ, ಈ ಫೋಟೋನ ತೆಗಿಬಿಡಿ ಅಂತ. ನನಗೆ ನೆನಪುಗಳೇ ಬೇಡ ಅಜ್ಜಿ. ಈ ವಿಷಯನ ಯಾರಿಗೂ ಹೇಳಲ್ಲ ಅಂತ ವೇದಾಂತಿಗೆ ನಾನು ಮಾತು ಕೊಟ್ಟಿದ್ದೀನಿ. ಇದು ಮಗಳಂದ್ರೆ ನನ್ನ ಸ್ವಂತ ಮಗಳಲ್ಲ ಕಣೋ, ನಮ್ಮ ಅಕ್ಕನ ಮಗಳು. ಹೌದಾ? ಇವ್ರು ನಿಮ್ಮ ಅಕ್ಕನ ಮಗಳ? ನಮ್ಗೆ ಇಷ್ಟು ದಿನ ಗೊತ್ತೇ ಇಲ್ಲ. ಈಗ ಇವ್ರು ಎಲ್ಲಿದ್ದಾರೆ ಅಜ್ಜಿ? ನಿಂದು ಒಳ್ಳೆ ಕತೆ ಆಯ್ತು. 25 ವರ್ಷದ ಹಿಂದೆ ತೆಗ್ದಿರೋ ಫೋಟೋ ಇಟ್ಕೊಂಡು ಇವ್ರು ಯಾರು, ಎಲ್ಲಿದ್ದಾರೆ, ಹೇಗಿದ್ದಾರೆ ಅಂತ ಕೇಳಿದ್ರೆ ನನಗೇನೋ ಗೊತ್ತು. ನಾನು ಇವ್ರ ಸಂಪರ್ಕ ಕಳ್ಕೊಂಡು ತುಂಬಾ ವರ್ಷಗಳಾಯ್ತು. ಇವ್ರ ಬಗ್ಗೆ ನನಗೇನೋ ಗೊತ್ತಿಲ್ಲ ಧ್ರುವ. ಹೌದಾ? ಹೋಗ್ಲಿ ಬಿಡಿ ಅಜ್ಜಿ. ಓ ಹೆಂಡತಿ. ಹಲೋ. ಹಲೋ ವಿಕ್ಕಿ, ಇನ್ನೆಷ್ಟು ದಿನ ಅಲ್ಲೇ ಇರಬೇಕು ಅಂತ ಅನ್ಕೊಂಡಿದ್ದೀರಾ? ಯಾಕೋ ನೀವು ಬರೋ ಥರನೇ ಕಾಣಿಸ್ತಿಲ್ಲ. ಅದು ಏನು ಕೆಲಸ ಇದ್ರೂ ಪರವಾಗಿಲ್ಲ, ಅಲ್ಲೇ ಬಿಟ್ಟು ನಾಳೆ ಬೆಳಗ್ಗೆ ಫ್ಲೈಟ್ ಇಟ್ಕೊಂಡು ಇಲ್ಲಿಗೆ ಬರ್ತಾ ಇದ್ದೀರಾ ಅಷ್ಟೇ. ನೀವೊಬ್ಬರೇ ಕೆಲಸ ಮಾಡಿದ್ ಸಾಕು. ಇಷ್ಟಕ್ಕೆಲ್ಲ ಯಾಕೆ ಬೇಜಾರು ಮಾಡ್ಕೊಳ್ತೀರಾ ಹೆಂಡತಿ? ಇಲ್ಲಿ ಕೆಲಸ ಮುಗಿದ ತಕ್ಷಣ ನಾನು ಬಂದ್ಬಿಡ್ತೀನಿ. ನನಗೂ ನಿಮ್ಮನ್ನ ಯಾವಾಗ ನೋಡ್ತೀನೋ ಅಂತ ಅನಿಸ್ತಿದೆ. ನಿಮಗೆ ನೋಡ್ಬೇಕು ಅಂತ ಅನ್ನಿಸ್ತಿದೆ ಅಷ್ಟೇ, ಆದ್ರೆ ಬೇಗ ವಾಪಸ್ ಬರ್ಬೇಕು ಅಂತ ಮಾತ್ರ ಅನ್ನಿಸ್ತಿಲ್ಲ. ಇಲ್ಲ ಹೆಂಡತಿ, ರಿಯಲಿ ಐ ಮೀನ್ ಇಟ್. ನಿಮ್ಮನ್ನ ನೋಡ್ಬೇಕು ಅಂತ ಅನಿಸ್ತಿದೆ. ಬಟ್ ಏನ್ ಮಾಡ್ಲಿ, ಅಗ್ರಜ ಇಲ್ಲಿ ಒಂದು ಇಂಪಾರ್ಟೆಂಟ್ ಕೆಲಸ ಕೊಟ್ಟಿದ್ದಾರೆ ನನಗೆ. ಅದು ಮುಗಿಯೋವರೆಗೂ ನಾನು ಬರೋಕ್ಕಾಗಲ್ಲ. ಮುಗಿದ ಕೂಡಲೇ ಓಡೋಡ್ ಬಂದ್ಬಿಡ್ತೀನಿ. ಅದೆಲ್ಲ ನನಗೆ ಗೊತ್ತಿಲ್ಲ ವಿಕ್ಕಿ. ನಿಮಗೆ ನಿಮ್ಮ ಅಣ್ಣ ಕೊಟ್ಟಿರೋ ಕೆಲಸ ಎಷ್ಟು ಇಂಪಾರ್ಟೆಂಟೋ ನನಗೆ ನನ್ನ ಗಂಡ ಅಷ್ಟೇ ಇಂಪಾರ್ಟೆಂಟು. ನಾಳೆ ಬೆಳಗ್ಗೆ ಅಷ್ಟೊತ್ತಿಗೆ ನೀವು ನನ್ನ ಕಣ್ಮುಂದೆ ಇರ್ತೀರಾ ಅಷ್ಟೇ. ಬರೀ ಕಣ್ಮುಂದೆ ಇದ್ರೆ ಸಾಕ? ಆ ಕಣ್ಗೊಂದು, ಆ ಕೆನ್ನೆಗೊಂದು ಮುತ್ಕೊಡೋದು ಬೇಡವಾ? ನೀವು ಮೊದಲು ಮನೆಗೆ ವಾಪಸ್ ಬನ್ನಿ. ಕೆನ್ನೆಗ ಕಣ್ಗ ಅಂತ ಆಮೇಲೆ ಹೇಳ್ತೀನಿ. ಇಲ್ಲೆಲ್ಲರೂ ಅಮ್ಮ ಹೆಂಡತಿ ಅಂತ ಆರಾಮಾಗಿದ್ದಾರೆ. ನೀವು ಮಾತ್ರ ಮನೆ ಮಠ ಬಿಟ್ಟು ಹೆಂಡತಿ ನೆನ್ಪು ಕೂಡ ಇಲ್ಲದೆ ಮನೆ ಉದ್ಧಾರಕ್ಕೆ ಅಂತ ದುಡಿತಾ ಇದ್ದೀರಾ. ಅದು ಮನೆ ಮಗ ಆಗಿ ನನ್ನ ಕರ್ತವ್ಯ. ಇರ್ಬೋದು, ನೀವು ಕಷ್ಟಪಟ್ಟು ದುಡಿತಾ ಇದ್ದೀರಾ ಅಂತ ನಾಳೆ ಯಾರು ಹೇಳಲ್ಲ. ಇಲ್ಲ, ನಿಮಗೆ ಚಿನ್ನದ ಕಿರೀಟ ಕೂಡ ಯಾರು ತೋರ್ಸಲ್ಲ. ನಿಮ್ಗೆ ಹೆಂಡತಿ ಬೇಕು ಅಂದ್ರೆ ಬನ್ನಿ, ಇಲ್ಲ ಅಂದ್ರೆ ಅಲ್ಲೇ ಇರಿ. ಅಯ್ಯೋ 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 ಅಯ್ಯೋ, ರಿಲ್ಯಾಕ್ಸ್ ರಿಲ್ಯಾಕ್ಸ್ ರೀ ಹೆಂಡತಿ. ನೀವಿಲ್ಲ ಅಂದ್ರೆ ಈ ವಿಕ್ಕಿ ಜೀವ ಕೂಡ ವಿಲ ಅಂತ ಒದ್ದಾಡ್ಬಿಡುತ್ತೆ ಕಣ್ರಿ. ಇವತ್ತಿಗೆ ನಾನು ಬಂದಿರೋ ಕೆಲಸ ಎಲ್ಲ ಮುಗ್ದಿದೆ. ನಾಳೆ ನಿಮ್ ಕಣ್ ಮುಂದೆ ಇರ್ತೀನಿ, ಓಕೆನಾ? ರೀ ಹೆಂಡತಿ, ನಾಳೆ ಬರ್ತೀನಿ ಅಂತ ಹೇಳಿದ್ನಲ್ಲ, ಮತ್ತೆ ಯಾಕೆ ಮೌನ ಗೋರಿ ತರ ಕೋಪ? ನಗ್ನಗ್ತಾ ಏನಾದ್ರೂ ಒಂದು ಕೊಡಬಾರ್ದಾ? ನೀವಿದ್ದೀರಲ್ಲ, ನೀವು ತುಂಬಾ ಅಂದ್ರೆ ತುಂಬಾ ಮಿಸ್ ಮಾಡ್ಕೊಂತಾ ಇದ್ದೀನಿ. ಬೇಗ ವಾಪಸ್ ಬನ್ನಿ ಪ್ಲೀಸ್. ಅಯ್ಯೋ ಹೆಂಡತಿ, ನಾನು ನಿಮ್ಮ ಮಾತು ಕೇಳ್ತಿದ್ರೆ ಇಲ್ಲಿಂದ ಹಾಗೆ ಆರ್ಕೊಂಡು ಬಂದ್ಬಿಡೋಣ ಅಂತ ಅನಿಸ್ತಿದೆ. ಆರ್ಕೊಂಡು ಬರೋದೆಲ್ಲ ಏನ್ ಬೇಡ, ಫ್ಲೈಟಲ್ಲಿ ಆರಾಮಾಗಿ ಕೂತ್ಕೊಂಡು ಬಂದ್ರೆ ಸಾಕು. ಸರಿ ಹೆಂಡತಿ, ಆದಷ್ಟು ಬೇಗ ಹೊರಡ್ತೀನಿ. ನಾನು ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ಐ ಲವ್ ಯು. ಐ ಲವ್ ಯು ಟು ವಿಕ್ಕಿ.
ಅಗ್ರಜ, ರೌಡಿನಾಥ್ನಿ, ಪಾವ, ಆದ್ಯ, ಧ್ರುವ, ಆರ್ತಿ, ಬೇಗ ಬನ್ನಿ, ಬೇಗ ಬನ್ನಿ, ಬೇಗ ಬನ್ನಿ. ನಿಮ್ಗೇನು ಆಗಿಲ್ಲ ತಾನೆ? ಏನಾಯ್ತು? ಏನಾದ್ ವಿಕ್ರಾಂತ್, ಯಾಕೆ ಹೀಗೆ ಕೂಗಾಡ್ತಿದ್ಯಾ? ಎಲ್ಲರಿಗೂ ಭಯ ಪಡಿಸ್ತಿದ್ಯಾ ನೀನು? ಅಯ್ಯೋ ರೈಟ್. ಅಗ್ರಜ, ನಾನು ಊರಿಂದ ಬಂದಾಯ್ತು. ನೀನ್ ಊರಿಂದ ಬಂದಿದ್ದನ್ನ ಎಲ್ಲರಿಗೂ ಭಯ ಪಡಿಸಿ ಹೇಳೋ ಅವಶ್ಯಕತೆ ಇಲ್ಲ. ನೀನ್ ಹೇಳಿಲ್ಲ ಅಂದ್ರೂ ನೀನ್ ಬಂದಿರೋದು ನಮಗೆ ಗೊತ್ತಾಗುತ್ತೆ. ಅದು ಹಾಗಲ್ಲ ಅಗ್ರಜ, ನಾನು ಬಂದಿದ್ದೀನಿ ಅಂತ ಸ್ವಲ್ಪ ರಿದಮ್ ಇರ್ಲಿ ಅಂತ ಅಷ್ಟೇ. ಓದಾ ಹೇಳ್ಬೇಕ ರಿದಮ್ ಅಂತ ಎಲ್ಲರಿಗೂ ಭಯ ಪಡಿಸೋದ? ತರಲ ನೀನು ಹೋಗಿ ಎಲ್ಲರೂ ಮಲ್ಕೊಳ್ಳಿ. ಅಗ್ರಜ, ನಿಮಿಷ. ಯಾಕಪ್ಪ ಮತ್ತೆ ನಮಗ್ ಬಕ್ರಾ ಮಾಡ್ಬೇಕು ಅಂತನಾ? ಆಗಲ್ಲ ಬಾವ, ಅಷ್ಟು ದೂರದಿಂದ ಬಂದಿದ್ದೀನಿ, ಬರಿಗೈಯಲ್ಲಿ ಬರಕ್ಕಾಗತ್ತಾ? ನಿಮ್ಮೆಲ್ರಿಗೂ ಗಿಫ್ಟ್ ತಂದಿದ್ದೀನಿ. ನಿನ್ ಮನೆಗ್ ಬಂದಿರೋದೇ ನಮ್ ದೊಡ್ಡ ಗಿಫ್ಟ್ ಅಪ್ಪ, ಅದ್ರ ಗಿಫ್ಟ್ ಬೇರೆ ತಂದಿದ್ಯಾ? ಸರಿ ತೋರ್ಸ ಅದೇನ್ ಗಿಫ್ಟ್ ಅಂತ. ನಮ್ಮೂರಿನ ಸ್ಪೆಷಲ್ ಗಿಫ್ಟ್ ಬಾವ. ಈ ತರ ಗಿಫ್ಟ್ ನೀವು ಲೈಫಲ್ಲೇ ನೋಡಿರಲ್ಲ. ತಗೊಂಡು ಹೇಗಿದೆ ಅಂತ ಹೇಳಿ. ಹಾ, ಅಗ್ರಜಂಗೆ ದೊಡ್ಡ ಗಿಫ್ಟ್. ವಿಕ್ಕಿ, ವಾಕ್ ನೋಡಕ್ ಸಖತ್ತಾಗಿದೆ. ಗಿಫ್ಟು ಸಖತ್ತಾಗಿರುತ್ತೆ ಅನ್ಸುತ್ತೆ. ಏನಿದೆ ಒಳಗೆ? ವಿಕ್ಕಿ ಅಣ್ಣ, ನಮ್ಮೂರಲ್ಲಿ ನಂಗೆ ಎಲ್ಲಾ ಗಲ್ಲಿಗಳು ಗೊತ್ತು, ಹಾಗೇನೆ ಎಲ್ಲಾ ಅಂಗಡಿಗಳು ಗೊತ್ತು. ಈ ಗಿಫ್ಟ್ನ ಯಾವ ಅಂಗಡಿ ತಗೊಂಬಂದೆ? ಅದ್ಯಾ, ಈ ವಿಕ್ಕಿ ಅಂದ್ರೆ ಏನ್ ಅನ್ಕೊಂಡ್ಬಿಟ್ಟಿದ್ಯಾ? ಯಾರಿಗೂ ಸಿಗ್ದಿರೋದ್ನ ಹಂಟ್ ಮಾಡಿ ತಗೊಂಬರೋನೆ ಈ ವಿಕ್ಕಿ. ಓಪನ್ ಮಾಡಿ ನೋಡಿ ಏನಿದೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಮರಳಾಗ್ಬಿಟ್ಯಾ? ಓಕೆ ಫ್ರೆಂಡ್ಸ್, ಬಾಯ್. ತಿಳ್ಕೊಳ್ಳೋ ಧ್ರುವ. ಇಡಿಯಟ್, ನಮ್ಮನೆ ಫುಲ್ ಮಾಡ್ತೀಯಾ? ಬಾವಾ, ನೀವು ಬಿಲ್ಡಪ್ ಕೊಡೋದು ನೋಡೇ ಅನ್ಕೊಂಡೆ ನೀವು ಈ ತರದ ಏನೋ ಪ್ಲಾನ್ ಮಾಡಿರ್ತೀರಾ ಅಂತ. ಊರಿಂದ ಮರಳು ತಗೊಂಡ್ ಬಂದು ಸ್ಪೆಷಲ್ ಸರ್ಪ್ರೈಸ್ ಅಂತ ನಮ್ಗೆ ಮೋಸ ಮಾಡ್ತೀಯಾ? ಅಗ್ರಜ, ಅದು ಆದ್ಯ ಕಾಲೇಜ್ ಟ್ರಿಪ್ ಹೋಗ್ತಿದಲ್ಲ, ಅವಾಗ ಇದೇ ತರ ಪ್ರ್ಯಾಂಕ್ ಮಾಡ್ತಿದಲ್ಲ, ಅದೇ ರಿಮೇಕ್ ಮಾಡಿದೆ ಅಷ್ಟೇ. ಹೌದಾ? ನಾವು ಚಿಕ್ಕ ವಯಸ್ಸಲ್ಲಿ WWE ಆಡ್ತಿದ್ವಲ್ಲ, ನಾನು ಕೈ ಮುರಿದೋಯ್ತು. ಅಗ್ರಜ, ಧ್ರುವ ಕಾಪಾಡು. ಕೈ ಮುರಿದೋಯ್ತು. ವಿಕ್ರಾಂತ್, ಅಯ್ಯೋ ಓಕೆ? ಸೀರಿಯಸ್ಲಿ ಆಯ್ತಾ? ಇನ್ನೊಂದ್ಸಲ ಈ ತರ ಭಯ ಪಡಿಸಿದ್ರೆ ನಿನಗೆ ಗ್ರಾಚಾರ ಬಿಟ್ಬಿಡ್ತೀನಿ. ಅಗ್ರಜ, ಬಿಡು ಅಗ್ರಜ. ಅಯ್ಯೋ, ಸೀರಿಯಸ್ಲಿ ಹೋಗ್ತದೆ. ಆರ್ತಿ, ನಿನ್ ಗಂಡ ಮದ್ವೆ ಆದ್ರೂ ಚಿಕ್ಕ ಹುಡುಗನ್ ತರ ಆಡ್ತಾನೆ. ಸ್ವಲ್ಪ ಚೆನ್ನಾಗಿ ವಿಚಾರಿಸ್ಕೊ. ಅಣ್ಣ, ನೀನ್ ಕೂಗಿದ್ ನೋಡಿ ನಿಮ್ಗೇನೋ ಆಯ್ತು ಅಂತ ಗಾಬರಿಯಿಂದ ಬಂದ್ರೆ ನಿಮ್ ಮರಳು ಕೊಟ್ಟು ಮರಳು ಮಾಡ್ದೆ. ವಿಕ್ಕಿ, ನಮಗ್ ನೀನ್ ಕೊಟ್ಟಿದ್ದಲ್ಲ ಸರ್ಪ್ರೈಸು.
ಈಗ ನಿನಗೆ ನೀನ್ ಹೆಂಡತಿ ಕೊಡ್ತಾಳೆ ನೋಡು, ಅದು ಸರ್ಪ್ರೈಸ್. ಹೋಗು, ಅದೇನ್ ನೋಡು. ಯಾಕೆಂತಿ ನನ್ನ ಮೇಲೆ ಇನ್ನೂ ಕೋಪ ಕರಗಿಲ್ವಾ? ನಾನು ನಿಮ್ಮನ್ನ ನೋಡ್ಬೇಕು ಅಂತ ಅಷ್ಟು ದೂರದಿಂದ ಬಂದಿದ್ದೀನಿ, ನೀವು ಹೀಗ್ ಮಾಡ್ಬೋದಾ? ಅಲ್ಲೇ ಇರ್ಬೇಕಿತ್ತು, ಯಾಕೆ ಬರಕ್ ಹೋದ್ರಿ? ನಿಮ್ಮನ್ ಬಿಟ್ಟು ಅಲ್ಲೇ ನಾನೊಬ್ನೇ ಹೇಗಿರ್ಲಿ ಹೆಂಡತಿ? ನಾನಿರೋ ಬರೋ ಕೆಲಸ ಎಲ್ಲ ಬಿಟ್ಟು ನಿಮ್ಮನ್ನ ನೋಡಕ್ಕೆ ಅಂತ ಅಷ್ಟು ದೂರದಿಂದ ಬಂದ್ರೆ ನೀವು ನನ್ನ ಹೀಗ ಟ್ರೀಟ್ ಮಾಡೋದು? 2 ದಿನ ಆದ್ಮೇಲೆ ಗಂಡ ಮನೆಗೆ ಬಂದಿದ್ದಾನೆ, ಅವನ್ಗೊಂದು ರೊಮ್ಯಾಂಟಿಕ್ ಆಗಿ ಹಗ್ ಕೊಟ್ಟು ವೆಲ್ಕಮ್ ಮಾಡೋದ್ ಬಿಟ್ಟು ಏನು ಮಾತಾಡದೆ ದೂರ ನಿಂತಿದ್ರಲ್ಲ, ಇದ್ ನ್ಯಾಯನಾ? ನೀವ್ ನನ್ನ ಹತ್ರ ಮಾತಾಡ್ಬಿಡಿ. ಹೋಗಿ ನಿಮ್ ಅಣ್ಣ ವೇದಾಂತ್ ಹತ್ರ, ನಿಮ್ ತಮ್ಮ ಧ್ರುವನ್ ಹತ್ರನೇ ಮಾತಾಡಿ. ಅವ್ರಿಬ್ರು ಆದ್ಮೇಲೆ ಅಲ್ವಾ ನಿಮ್ಗೆ ಈ ಹೆಂಡತಿ ನೆನ್ಪು ಬರೋದು. ಹೆಂಡತಿ ನೀವು ತಪ್ಪು ತಿಳ್ಕೊಂಡಿದ್ದೀರಾ. ನನ್ನ ಫಸ್ಟ್ ಪ್ರಿಯಾರಿಟಿ ನೀವೇ ಕಂಡ್ರಿ. ನಾನೇ ಫಸ್ಟ್ ಪ್ರಯಾರಿಟಿ ಆಗಿದ್ದಿದ್ರೆ ನೀವ್ಯಾಕೆ ಒಬ್ರೇ ಹೋಗ್ತಿದ್ರಿ? ವಾಪಸ್ ನನ್ ಜೊತೆನೆ ಬರ್ತಿದ್ರಿ ತಾನೆ? ಇಲ್ಲ ನಿಮ್ ಜೊತೆನೆ ನನ್ನನ್ನು ಉಳಿಸ್ಕೊಂತಿದ್ರಿ. ಆದ್ರೆ ನೀವೇನ್ ಮಾಡಿದ್ರಿ? ಅಲ್ಲಿ ನಾವಿಬ್ರು ಜೊತೆಗಿರಕ್ ಆಗ್ತಿರ್ಲಿಲ್ಲ ಹೆಂಡತಿ, ತುಂಬಾ ಕೆಲಸ ಇತ್ತು. ನಾನು ಹೋದೋದ್ ಕಡೆಗೆಲ್ಲ ನಿಮ್ಮನ್ನ ಕರ್ಕೊಂಡು ಹೋಗಕ್ ಆಗ್ತಿರ್ಲಿಲ್ಲ. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಆದ್ರೆ ನಿಮಗ್ ನನ್ ಕಷ್ಟ ಅರ್ಥ ಆಗಲ್ಲ ಬಿಡಿ. ನಾನು ನಿಮ್ಮನ್ನ ಎಷ್ಟು ಮಿಸ್ ಮಾಡ್ಕೊಂಡೆ ಗೊತ್ತಾ? ಇಲ್ಲಿ ವೇದಾಂತ್ ಬಾಬಾ, ಅಮ್ಮು, ಅಣ್ಣ, ಆದ್ಯ ಎಲ್ಲ ಎಷ್ಟು ಎಂಜಾಯ್ ಮಾಡ್ಕೊಂಡಿದ್ರು ಗೊತ್ತಾ? ಆದ್ರೆ ನಾನ್ ಮಾತ್ರ ನಿಮ್ ದಾರಿ ಕಾಯ್ಕೊಂಡೆ ದಿನ ಕಳ್ದೆ. ವಿಕ್ಕಿ, ನಾನು ನಿಮ್ ತುಂಬಾ ಮಿಸ್ ಮಾಡ್ಕೊಂಡೆ. ಸಾರಿ ಹೆಂಡತಿ. ಸರಿ ಆಯ್ತು, ಇನ್ನರಿಂದ ನಿಮ್ಮನ್ನ ಒಬ್ಬರನ್ನೇ ಬಿಟ್ಟು ಎಲ್ಲೂ ಹೋಗಲ್ಲ. ನೀವ್ ಯಾವಾಗ್ಲೂ ಇದೇ ಮಾತು ಹೇಳ್ತೀರಾ, ಆದ್ರೂ ನನ್ನ ಬಿಟ್ಟು ಹೋಗ್ತೀರಾ? ಇಲ್ಲ ಹೆಂಡತಿ, ಇನ್ಮೇಲೆ ಹಾಗೆ ಮಾಡಲ್ಲ. ಊರಲ್ಲಿ ತುಂಬಾ ಕೆಲಸ ಆಯ್ತು. ನಾನು ಕೆಲ್ಸದ ಮೇಲೆ ಹೋದ್ರೆ ನಿಮ್ಮೊಬ್ರಿಗೆ ಬೇಜಾರಾಗುತ್ತೆ ಅಂತ ನಾನು ನಿಮ್ಮನ್ನ ಇಲ್ಲಿ ಕಳ್ಸಿ ಅಲ್ಲೇ ಉಳ್ಕೊಂಡೆ. ನೀವ್ ಸುಳ್ಳು ಹೇಳ್ತಿದ್ದೀರಾ ವಿಕ್ಕಿ. ನಿಮ್ಗೆ ಯಾವ ಕೆಲ್ಸಾನೂ ಇರ್ಲಿಲ್ಲ. ನಿಜವಾಗ್ಲೂ ನೀವ್ ಅಲ್ಲಿಗೆ ಹೋಗೇ ಇಲ್ಲ. ಇಲ್ಲ ಹೆಂಡತಿ, ನಾನು ನಿಜವಾಗ್ಲೂ ಅಲ್ಲೇ ಹೋಗಿದ್ದು. ಇಲ್ಲ ವಿಕ್ಕಿ, ನೀವ್ ಅಲ್ಲಿಗೆ ಹೋಗಿಲ್ಲ. ನಾನಲ್ಲಿ ಹೋಗಿಲ್ಲ ಅಂತ ಹೇಗೆ ಹೇಳ್ತೀರಾ? ನಾನ್ ನಿಮ್ ಫ್ರಾಂಚೈಸ್ ಮ್ಯಾನೇಜರ್ಗೆ 2 ಸತಿ ಕಾಲ್ ಮಾಡಿದ್ದೆ. ಅವರು ನೀವ್ ಅಲ್ಲಿಗೆ ಬಂದೇ ಇಲ್ಲ ಅಂತ ಹೇಳಿದ್ರು. ನೀವಲ್ಲಿಗೆ ಹೋಗಿಲ್ಲ ಅಂದ್ರೆ ಖಂಡಿತವಾಗ್ಲೂ ಬೇರೆ ಎಲ್ಲಿಗೋ ಹೋಗಿದ್ದೀರಾ. ನಿಜ ಹೇಳಿ ವಿಕ್ಕಿ, ಎಲ್ಲಿಗೆ ಹೋಗಿದ್ರಿ ಅಂತ? ಇಲ್ಲ ಹೆಂಡತಿ, ನನ್ನ ಕೆಲ್ಸದ ಮೇಲೆ ಊರಲ್ಲಿ ಇದ್ದಿದ್ದು, ಆದ್ರೆ ಫ್ರಾಂಚೈಸ್ ಹೋಗಿಲ್ಲ. ಇಲ್ಲ ವಿಕ್ಕಿ, ನೀವ್ ಸುಳ್ಳು ಹೇಳ್ತಿದ್ದೀರಾ. ನಿಮ್ ನಿಜವಾಗ್ಲೂ ಅಲ್ಲಿಗೆ ಹೋಗೇ ಇಲ್ಲ. ಅಕ್ಕ ಭಾವ ಯಾಕೆ ಇಷ್ಟು ಜೋರಾಗಿ ಮಾತಾಡ್ತಿದ್ದೀರಾ? ರೌಡಿ ನದ್ನಿ, ಒಳ್ಳೆ ಟೈಮಿಗೆ ಬಂದೆ. ನೀನಾದ್ರೂ ನಿಮ್ಮ ಅಕ್ಕಂಗೆ ಸ್ವಲ್ಪ ಬುದ್ಧಿ ಹೇಳಿ. ಯಾಕೆ ಬಾಬಾ, ಏನಾಯ್ತು? ನಾನು ಇವಾಗ ತಾನೇ ಊರಿಂದ ಬಂದಿದ್ದೀನಿ. ಚೆನ್ನಾಗಿದ್ದೀರಾ, ಊಟ ಮಾಡಿದ್ರ, ಜರ್ನಿ ಚೆನ್ನಾಗಿತ್ತಾ ಅಂತ ಕೇಳೋದ್ ಬಿಟ್ಟು ನಿಮ್ ಮಕ ಬರ್ತಿದಂಗೆ ನನ್ ಜೊತೆ ಜಗಳ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಅಕ್ಕ, ಬಾಬಾ ಪಾಪ ಇವಾಗ ತಾನೇ ಬಂದಿದ್ದಾರೆ. ಜರ್ನಿ ಮಾಡಿ ಸುಸ್ತಾಗಿದೆ ಅನ್ಸುತ್ತೆ. ಮೊದ್ಲು ಅವ್ರಿಗೆ ಊಟ ಹಾಕೊಡು. ನೋಡಮ್ಮು, ಇದು ನನ್ನ ಮತ್ತೆ ನನ್ನ ಗಂಡನ ವಿಷಯ. ನೀನ್ ಮಧ್ಯಕ್ಕೆ ಬರ್ಬೇಡ. ಮೊದ್ಲೇ ನನ್ ಮನ್ಸು ಸರಿ ಇಲ್ಲ. ಆರ್ತಿ ರೌಡಿನಾದ್ನಿನ ಮದ್ವೆಗಿಂತ ಮೊದ್ಲು ನೋಡ್ತಿದ್ದ ರೀತಿನೇ ಬೇರೆ, ಆದ್ರೆ ಈಗ ನೋಡ್ತಿರೋ ರೀತಿನೇ ಬೇರೆ. ಇವ್ರ ಅಮ್ಮನ ಮೊದ್ಲಿನ ಹಾಗೆ ಟ್ರೀಟ್ ಮಾಡ್ತಿಲ್ವಾ? ಗಂಡ ಹೆಂಡು ಜಗಳ ಗಾದೆ ಗೊತ್ತಿರೋದೆ. ನಾನೇ ತಡ್ಡಿ ಮತ್ತೆ ಅಲ್ಲಿ ಪಂಚಾಯತಿ ಮಾಡಕ್ ಬಂದ್ಬಿಟ್ಟೆ. ಬಾವ ನೀವುಂಟು ಅಕ್ಕ ಉಂಟು, ನಾನಂತೂ ಯಾಟಕ್ಕಿಲ್ಲ.